ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಇಂಟ್ರೆಸ್ಟಿಂಗ್ ಕಹಾನಿ. ಕಾವಲು ಕಾಯಬೇಕಾದಂತ ಪೊಲೀಸರಿಂದಲೇ ಲಕ್ಷ ಲಕ್ಷ ಕಳ್ಳತನ ನಡೆದಿದೆ. ರಾಜ್ಯ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿಯಾದ ಸಿಬ್ಬಂದಿ ನಡೆ. ಎಟಿಎಂ ವಾಹನ ದರೋಡೆ ಕೇಸ್ನಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪ ಪ್ರಮುಖ ಪಾತ್ರ ವಹಿಸಿದ್ರು. ಹಣ ಪಡೆದ ಆರೋಪದಲ್ಲಿ ಜೆಪಿ ನಗರ ಠಾಣೆ ಸಿಬ್ಬಂದಿ ಸಸ್ಪೆಂಡ್ ಆಗಿದ್ರು. ಇದೀಗ ಹಣ ಕಳ್ಳತನ ಪ್ರಕರಣದಲ್ಲಿ ಮತ್ತೋರ್ವ ಪೊಲೀಸ್ ಭಾಗಿಯಾಗಿರೋದು ಗೊತ್ತಾಗಿದೆ. ಇತ್ತೀಚೆಗೆ ಸಾಲು ಸಾಲು ಆರೋಪಗಳು ಪೊಲೀಸ್ ಇಲಾಖೆ ಮೇಲೆ ಕೇಳಿ ಬರ್ತಾ ಇದೆ. ರಾಜ್ಯ ಪೊಲೀಸ್ ಇಲಾಖೆಗೆ ಕಪ್ಪು ಚುಕ್ಕಿಯಾಗಿದೆ ಸಿಬ್ಬಂದಿ ನಡೆ. ಇತ್ತೀಚೆಗೆ ಎಟಿಎಂ ವಾಹನ ದರೋಡೆ ಕೇಸ್ ನಡೆದಿತ್ತು. ಆ ರಾಬರಿ ಕೇಸ್ನಲ್ಲಿ ಕಾನ್ಸ್ಟೇಬಲ್ ಅಣ್ಣಪ್ಪ ಪ್ರಮುಖ ಪಾತ್ರ ವಹಿಸಿದ್ದ. ಇದೀಗ ಅಂಥದ್ದೇ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಮತ್ತೋರ್ವ ಪೊಲೀಸ್ ಸಿಬ್ಬಂದಿ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿರೋದು ಗೊತ್ತಾಗಿದೆ. ಕಾನ್ಸ್ಟೇಬಲ್ ಜಬೀವುಲ್ಲನೇ ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ ಪೊಲೀಸ್ ಸಿಬ್ಬಂದಿ. ಸೈಬರ್ ವಂಚಕ ಅಂತ ಪೊಲೀಸ್ ಠಾಣೆ ಕರ್ಕೊಂಡು ಬಂದಿದ್ರು. ಪೊಲೀಸ್ ಠಾಣೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆ ಸೈಬರ್ ವಂಚಕನ ಕಾರ್ನಲ್ಲಿದ್ದಂತಹ ಹಣವನ್ನ ಈ ಪೊಲೀಸ್ ಕಾನ್ಸ್ಟೇಬಲ್ ಎಗರಿಸಿದ್ದಾರೆ. ಕಾನ್ಸ್ಟೇಬಲ್ ಜಬೀವುಲ್ಲನೇ ಈ ಕೃತ್ಯ ನಡೆಸಿರುವಂತಹ ಪೊಲೀಸ್ ಸಿಬ್ಬಂದಿ. ಪೊಲೀಸ್ ಕಮಿಷನರ್ ಕಚೇರಿಯ ಆವರಣದಲ್ಲೇ ಖಾಕಿ ದರೋಡೆ ನಡೆದಿರುವಂತದ್ದು. ಆರೋಪಿ ವಿಚಾರಣೆಗೆ ಕರೆತಂದು ಲಕ್ಷ ಲಕ್ಷ ಹಣವನ್ನು ಎಗರಿಸಿದ್ದಾರೆ ಪೊಲೀಸ್ ಸಿಬ್ಬಂದಿ. ಸೈಬರ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲನಿಂದ ಹಣ ಕಳ್ಳತನ ನಡೆದಿದೆ. ಸೈಬರ್ ಪ್ರಕರಣವೊಂದರಲ್ಲಿ ಆರೋಪಿಯನ್ನ ಕರೆತಂದು ವಿಚಾರಣೆ ಮಾಡಲಾಗಿತ್ತು. ವಿಚಾರಣೆ ವೇಳೆ ಆರೋಪಿ ಕಾರ್ನಲ್ಲಿ 11 ಲಕ್ಷ ಹಣ ಇತ್ತು. ಈ 11 ಲಕ್ಷ ಹಣವನ್ನ ಕಾನ್ಸ್ಟೇಬಲ್ ಜಬೀವುಲ್ಲಾ ಎಗರಿಸಿದ್ದಾನೆ. ಕಮಿಷನರ್ ಕಚೇರಿ ಆವರಣದಲ್ಲಿ ನಿಲ್ಲಿಸಿದ್ದಂತ ಕಾರಿನಲ್ಲಿ ಹಣ ಕಳ್ಳತನ ಮಾಡಿದ್ದಾರೆ. ಸೈಬರ್ ಪ್ರಕರಣದ ಆರೋಪಿಯನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ರು. ಜಾಮೀನನ್ನ ಪಡೆದು ಹೊರಬಂದ ಬಳಿಕ ಹಣದ ಬ್ಯಾಗ್ ನಾಪತ್ತೆಯಾಗಿರೋದು ಬೆಳಕಿಗೆ ಬಂದಿದೆ. 11 ಲಕ್ಷ ಹಣ ನಾಪತ್ತೆ ಬಗ್ಗೆ ಸೈಬರ್ ಠಾಣೆ ಸಿಬ್ಬಂದಿಗೆ ಆರೋಪಿ ಪ್ರಶ್ನೆ ಮಾಡಿದ್ದ. ಈ ವೇಳೆ ಪರಿಶೀಲನೆ ನಡೆಸಿದಾಗ ಹಣದ ಬ್ಯಾಗ್ ಜಬೀವುಲ್ಲಾ ಕದ್ದಿರೋದು ಬೆಳಕಿಗೆ ಬಂದಿದೆ. ಜಬೀವುಲ್ಲಾ ಹಣ ಕಳ್ಳತನ ಮಾಡುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ಯಾಮೆರಾದಲ್ಲಿ ಜಬೀವುಲ್ಲಾ ವಿರುದ್ಧ ಹಣ ಕಳ್ಳತನ ಮಾಡಿರುವಂತಹ ದೃಶ್ಯ ಸೆರೆಯಾಗಿದ್ದು ಇದೀಗ ಡಿಸಿಪಿ ರಾಜ ಇಮಾಮ್ ಕಾಸಿಂಗೆ ದೂರನ್ನು ನೀಡಲಾಗಿದೆ. ಇನ್ನು ಜಬೀವುಲ್ಲಾ ಮನೆಯನ್ನ ಪರಿಶೀಲಿಸುವುದಕ್ಕೆ ಪೊಲೀಸರು ಮುಂದಾಗಿದ್ರು. ಆಗ ಜಬೀವುಲ್ಲಾ ಹೈಡ್ರಾಮಾ ಮಾಡಿದ್ದಾನೆ. ಮನೆ ಒಳಗೆ ಪೊಲೀಸರನ್ನ ಬರೋದಕ್ಕೆ ಬಿಡದೆ ಜಬೀವುಲ್ಲಾ ಗಲಾಟೆ ಮಾಡಿದ್ದ. ಮನೆ ಪರಿಶೀಲಿಸೋದಕ್ಕೆ ಬಿಡದೆ ರಂಪಾಟವನ್ನ ನಡೆಸಿದ್ದ. ಕತ್ತ ಹಣದಲ್ಲಿ ಪತ್ನಿಗೆ ಒಡವೆಯನ್ನ ಕೂಡ ಕೊಡಿಸಿದ್ದ ಈತ. ಜಬೀವುಲ್ಲಾ ಬೆಡ್ ಕೆಳಗೆ ಲಕ್ಷ ಲಕ್ಷ ಹಣದ ಕಂತು ಇತ್ತು. ಜಬೀವುಲ್ಲಾ ಸದ್ಯ 2 ಲಕ್ಷ ಹಣವನ್ನ ಪೊಲೀಸರಿಗೆ ವಾಪಸ್ ನೀಡಿದ್ದಾನೆ. ಪೊಲೀಸರು ವಾಪಸ್ ಪಡ್ಕೊಂಡಿದ್ದಾರೆ. ಜಬೀವುಲ್ಲಾ ವಿರುದ್ಧ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಪೊಲೀಸರು ಯತ್ನಿಸಿದ್ದಾರೆ. ಆ ಆರೋಪ ಕೂಡ ಕೇಳಿ ಬರ್ತಿದೆ ಈಗ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇತ್ತೀಚೆಗೆ ಪೊಲೀಸರೇ ಕಳ್ಳತನಕ್ಕೆ ಇಳಿತಾ ಇರುವಂತಹ ಘಟನೆಗಳು ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ರಾಬರಿ ಕೇಸ್ ನೋಡಿದ್ವಿ. ಈಗ ನೋಡಿದ್ರೆ ಕಮಿಷನರ್ ಕಚೇರಿ ಮುಂದೆನೆ ಕಳ್ಳತನ ಮಾಡಿರುವಂತದ್ದು. ಏನಿದು ಪ್ರಕರಣ? ನೈನಾ, ಬೆಂಗಳೂರಿನಲ್ಲಿ ಪೊಲೀಸರೇ ಸಹ ಕಳ್ಳರಾಗ್ತಾ ಇರ್ತಕ್ಕಂಥದ್ದು. ಸಿದ್ದಾಪುರ ದರೋಡೆ ಪ್ರಕರಣದ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಆವರಣದಲ್ಲೇ ಸಹ ಕಳ್ಳತನ ನಡೆದಿರ್ತಕ್ಕಂಥದ್ದು. ಆರೋಪಿಯನ್ನ ವಿಚಾರಣೆಗೆ ಕರೆತಂದಂತಹ ಕಾರ್ನಲ್ಲಿದ್ದಂತಹ 11 ಲಕ್ಷ ಹಣವನ್ನ ಕಾನ್ಸ್ಟೇಬಲ್ ಜಬೀವುಲ್ಲಾ ಕದ್ದಿರ್ತಕ್ಕಂಥದ್ದು. ಬೆಂಗಳೂರಿನ ಸಿಸಿಬಿಯ ಸೈಬರ್ ಅಪರಾಧ ಪ್ರಕರಣದಲ್ಲಿ ಆರೋಪಿಯೊಬ್ಬನನ್ನ ಬಂಧಿಸಿರ್ತಾರೆ. ಆತನ ಕಾರ್ನು ಸಹ ಸೀಸ್ ಮಾಡಿರ್ತಾರೆ. ಕಾರ್ನಲ್ಲಿ 11 ಲಕ್ಷ ಹಣ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಆತನನ್ನ ವಿಚಾರಣೆ ಮಾಡಿದಾಗ ಆ ಹಣ ಏನಿದೆ ಅದು ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಕದ್ದಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಯಾವಾಗ ಸೈಬರ್ ಪೊಲೀಸರು ಉಮೇಶ್ ಅಂಡ್ ತಂಡ ಏನಿದೆ ಒಬ್ಬ ಆರೋಪಿಯನ್ನ ಬಂಧಿಸಿ ಆತನನ್ನ ಜೈಲ್ಗಟ್ತಾರೆ. ಜೈಲ್ಗಟ್ಟಿದ ನಂತರ ಆ ಕಾರನ್ನ ಸಹ ಅಲ್ಲೇ ಸೀಸ್ ಮಾಡಿ ಆವರಣದಲ್ಲೇ ಸಹ ಇಟ್ಟಿರ್ತಾರೆ. ಆ ಕಾರ್ನಲ್ಲಿದ್ದಂತಹ 11 ಲಕ್ಷ ಹಣವನ್ನ ಜಬೀವುಲ್ಲಾ ಕದ್ದಿರ್ತಾನೆ. ಯಾವಾಗ ಆರೋಪಿ ಏನಿದ್ದಾನೆ ಬೇಲ್ ತೆಗೆದುಕೊಂಡು ಬಂದು ಹೊರಗಡೆ ಬರ್ತಾನೆ, ಆವಾಗ ಬಂದು ಆರೋಪಿ ಕಾರ್ನಲ್ಲಿದ್ದಂತ 11 ಲಕ್ಷ ಕಾಣೆಯಾಗಿದೆ ಅಂತ ಹೇಳ್ತಾನೆ.
ನಂತರ ಹೋಗಿ ಡಿಸಿಪಿ ಒಬ್ರಿಗೆ ದೂರನ್ನ ಕೊಡ್ತಾರೆ. ಡಿಸಿಪಿ ಅವರು ತನಿಖೆಗೆ ಆದೇಶ ಮಾಡ್ತಾರೆ. ಅವಾಗ ಸಿಸಿಟಿವಿಯನ್ನ ಆಯುಕ್ತರ ಕಚೇರಿಯಲ್ಲಿರ್ತಕ್ಕಂಥ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಾಗ ಆರೋಪಿ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಜಬೀವುಲ್ಲಾ ಹಣವನ್ನ ಕಳ್ತನ ಮಾಡಿರೋದು ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇಲಾಖೆಯ ಮರ್ಯಾದೆ ಹೋಗುತ್ತೆ ಅಂತೇಳಿ ಯಾವುದೇ ರೀತಿ ಕೇಸ್ ಮಾಡ್ದಲೆ ಆತನನ್ನ ಬಚಾವ್ ಮಾಡೋ ದೃಷ್ಟಿಯಿಂದ ಹಣವನ್ನ ತರಿಸೋದಕ್ಕೆ ಪ್ಲಾನ್ ಮಾಡ್ತಾರೆ. ಜಬೀವುಲ್ಲಾನ ಮನೆಗೆ ಹೋಗಿ ಸರ್ಚ್ ಮಾಡಿದ ಸಂದರ್ಭದಲ್ಲಿ ಆತ ಕೂಡ ಮನೆಯನ್ನ ಸರ್ಚ್ ಮಾಡೋದಕ್ಕೆ ಬಿಡೋದಿಲ್ಲ, ಹೈ ಡ್ರಾಮಾ ಮಾಡ್ತಾನೆ. ಮನೆ ಒಳಗಡೆ ಸಹ ಸೈಬರ್ ಪೊಲೀಸರು ಹೋಗೋದಕ್ಕೆ ಬಿಡೋದಿಲ್ಲ. ನಂತರ ಮತ್ತೆ ಕರ್ಕೊಂಬಂದು ಡಿಸಿಪಿ ಬಳಿ ಕರ್ಕೊಂಬಂದು FIR ಮಾಡಿ ಅರೆಸ್ಟ್ ಮಾಡಿ ಸರ್ಚ್ ಮಾಡ್ತೀವಿ ಅಂದಾಗ ಮನೆಗೆ ಕರ್ಕೊಂಡೋಗಿ ಬೆಡ್ ಕೆಳಗಡೆ ಇದ್ದಂತ 11 ಲಕ್ಷ ಹಣವನ್ನ ಕೊಡ್ತಾನೆ. ನಂತರ ಅದನ್ನ ತೆಗೆದುಕೊಂಡ್ಬಂದು ಈಗ ಯಾರು ಆರೋಪಿ ಇದ್ದ ಆತನಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸರೇ ಸಹ ಕ್ರೈಮ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಸಿದ್ದಾಪುರದಲ್ಲಿ 7.11 ಕೋಟಿ ದರೋಡೆ ಪ್ರಕರಣದಲ್ಲಿ ಹೆಡ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಬಂಧನ ಆಗಿತ್ತು. ಇದ್ರ ಬೆನ್ನಲ್ಲೇ JP ನಗರದಲ್ಲಿ 2 ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗ್ತಾರೆ. ಬೆಳ್ಳಂದೂರು ಪೊಲೀಸರು ಸಹ ಹಣ ಪೀಕಿದ್ದಂತ ಪ್ರಕರಣ ಗೊತ್ತಾಗುತ್ತೆ. ಈ ರೀತಿ ಸಾಲು ಆರೋಪಗಳು ಪೊಲೀಸರ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಇದಕ್ಕೆ ಬ್ರೇಕೇ ಬೀಳ್ತಾ ಇಲ್ಲ. ಎಲ್ಲಾ ಕಡೆನೂ ಸಹ ಪೊಲೀಸರು ಹೆಸರುಗಳೇ ಸಹ ಕ್ರೈಮ್ ನಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಈ ರೀತಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲೇ ಸಹ ಹೆಡ್ ಕಾನ್ಸ್ಟೇಬಲ್ ಕಳ್ತನ ಮಾಡಿರೋದು ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ನಯನ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.